ಸರಣಿ ಸಭೆಗಳು ನಡೀತಾ ಇದೆ. ಏನಾಗುತ್ತೆ ಹೈಕಮಾಂಡ್ ಲೆವೆಲ್ ನಲ್ಲಿ ದೆಹಲಿಯಲ್ಲಿ ಆಗ್ತಾ ಇರೋ ಮೀಟಿಂಗ್ ಕ್ಷಣಕ್ಷಣದ ಅಪ್ಡೇಟ್ಸ್ ಕೊಡ್ತೀವಿ. ಇನ್ನು ಸಿಎಂ ಬದಲಾವಣೆಯ ಚರ್ಚೆ ನನಗೇನು ಗೊತ್ತಿಲ್ಲ. ಸದ್ಯ ಸಿದ್ದರಾಮಯ್ಯ ಅವರೇ ಸಿಎಂ, ಅವರೇ ಇರ್ತಾರೆ. ಸಿಎಂ ಪರ ಆರ್.ವಿ. ದೇಶಪಾಂಡೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಹಿರಿಯ ಶಾಸಕರು ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ, ಸದ್ಯಕ್ಕೆ ಅವರೇ ಮುಂದೆ ಕೂಡ ಇರ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ರಾಜ್ಯಸಭಾ ಚುನಾವಣೆ ನಿಮಿತ್ತ ದೆಹಲಿಗೆ ಹೋಗಿದ್ದಾರಷ್ಟೇ. ಅವಕಾಶ ಕೊಟ್ಟರೆ ನಾನು ಕೂಡ ಮಂತ್ರಿ ಆಕಾಂಕ್ಷಿನೇ, ಅದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಆರ್.ವಿ. ದೇಶಪಾಂಡೆ. ಎಲ್ಲರೂ ಕೂಡ ಹಿರಿಯ ಶಾಸಕರುಗಳು ಈಗ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆರ್.ವಿ. ದೇಶಪಾಂಡೆ ಅವರನ್ನು ನಮ್ಮ ರಿಪೋರ್ಟರ್ ಕೃಷ್ಣ ಮಾತನಾಡಿಸಿದ್ದಾರೆ. ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರತಕ್ಕಂಥ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ನಲ್ಲಿ ದೆಹಲಿಯಲ್ಲಿ ಮಹತ್ವದ ಸಭೆಗಳಾಗ್ತಾ ಇದ್ದಾವೆ. ಇಲ್ಲೊಂದು ಕಡೆ ಗೊಂದಲಗಳು ನಿವಾರಣೆ ಆಗುತ್ತೆ ಅಂತ ಭರವಸೆ ಇದೆ ಸರ್, ತಮ್ಮ ಹಿರಿಯ ನಾಯಕರಾಗಿ ಏನ್ ಹೇಳ್ತೀವಿ? ಗೊಂದಲ ನಿರ್ಮಾಣ ಮಾಡುವುದು ಮುಗಿಸೋದು ಪ್ರಶ್ನೆಯಲ್ಲಿ ಬಂತಪ್ಪ. ಪಕ್ಷದಲ್ಲಿ ಯಾವ ಗೊಂದಲ ಇಲ್ಲ, ಎಲ್ಲರೂ ಒಂದಾಗಿ ಒಕ್ಕಡದಿಂದ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ರಾಜ್ಯಸಭಾ ಎಲೆಕ್ಷನ್ಸ್ ಇವೆಲ್ಲ 3 ಅಭ್ಯರ್ಥಿ ನಮ್ಮ ಕಡೆಯಿಂದ ನಾವು ನಿಲ್ಲಿಸಬೇಕು. ಕೌನ್ಸಿಲ್ ಎಲೆಕ್ಷನ್ಸ್ ಇವೆ, ಬೇರೆ ಸರ್ಕಾರಿ ಕೆಲವು ಕೆಲಸ ಕೆಲವು ಕೇಂದ್ರ ಸಚಿವರ ಜೊತೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಇನ್ನು ಬೇರೆ ಯಾವ ವಿಚಾರ ಇಲ್ಲ. ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಪರಮೇಶ್ವರ್ ಆಗ್ತಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದಾವೆ. ನನಗೆ ಅದು ಏನು ಗೊತ್ತಿಲ್ಲರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರ ನನಗೆ ಗೊತ್ತು, ಅವರು ಇರ್ತಾರೆ ಅಂತ ನನಗೆ ಗೊತ್ತು. ಆದರೆ ಬದಲಾವಣೆ ಆಗೋದಿದ್ರೆ ಅದು ನನ್ನ ಗಮನಕ್ಕೆ ಇಲ್ಲ, ನನ್ನ ಬಗ್ಗೆ ಏನೂ ಗೊತ್ತೂ ಇಲ್ಲ. ಆರ್.ವಿ. ದೇಶಪಾಂಡೆ ಅವರು ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿದಂಥವರು, ಈಗ ಹಿರಿಯ ನಾಯಕರು ಪಕ್ಷದಲ್ಲಿ. ಮುಂದೆ ಎಲ್ಲೋ ಒಂದು ಕಡೆ ಅವರು ಸಂಪುಟ ಪುನರಚನೆ ಆದರೆ ಅವರು ಮಂತ್ರಿಮಂಡಲಕ್ಕೆ ಸೇರ್ಕೊಳ್ತಾರೆ ಅನ್ನೋ ಚರ್ಚೆ ಸರ್. ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಎಲ್ಲೊಂದು ಕಡೆ ತೀರ್ಮಾನ ಮಾಡಬಹುದು ಅನ್ನುವಂಥದ್ದು. ಅದು ನನಗೆ ಗೊತ್ತಿಲ್ಲ, ಅದು ನಾನು ಕೇಳಿಲ್ಲ, ನಾನು ಕೇಳಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ತಾವೇನಾದ್ರು ಆಕಾಂಕ್ಷಿನ ಸರ್? ನೋಡಪ್ಪ, ಆಕಾಂಕ್ಷಿ ನೋಡಪ್ಪ, ಪ್ರತಿಯೊಬ್ಬ ಆಕಾಂಕ್ಷಿನೇ. ನೀನು ಒಬ್ಬ ಆಕಾಂಕ್ಷಿನೇ, ನೀನು ಅವಕಾಶ ಕೊಟ್ರೆ. ಆದರೆ ಅದು ನನ್ನ ಕೈಲಿ ಇರೋದಿಲ್ಲ. ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಒಂದ್ ಕಡೆ ಸ್ಪೀಕರ್ ಅನ್ನೋ ಸ್ಥಾನಕ್ಕೂ ಕೂಡ ಚರ್ಚೆ ಆಗ್ತಾ ಇದೆ ಸರ್. ದೇಶಪಾಂಡೆ ಅವರು ನಿಜ, ಸ್ಪೀಕರ್ ಚಾರ್ಜ್ ನನಗೆ ಆಫರ್ ಮಾಡಿದ್ರು ಕಳೆದ ಬಾರಿ 2 ವರ್ಷ ಹಿಂದೆ, 3 ವರ್ಷ ಹಿಂದೆ. ಅದು ನಿಜ, ಬಟ್ ನನ್ನ ವೈಯಕ್ತಿಕ ಕಾರಣದಿಂದ ಆ ಜವಾಬನ್ನು ತಗೊಂಡಿಲ್ಲ. ಇದಿಷ್ಟು ಆರ್.ವಿ. ದೇಶಪಾಂಡೆ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಿಪಕ್ಷಗಳಂತೂ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ರಾಜ್ಯದಲ್ಲಿ ಸರ್ಕಾರ ಇಲ್ಲ, ದಿಲ್ಲಿಗೆ ಶಿಫ್ಟ್ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮಣ್ಣು ಪಾಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬಿಕ್ಕಟ್ಟಿಗೆ ಬಿಜೆಪಿ ಕಿಡಿಯನ್ನ ಕಾಡ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ಅವರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಸಚಿವ ಸಂಪುಟದ ಅನೇಕ ಸಚಿವರುಗಳು ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಎಲ್ಲ ದಿಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತೂ ಮಣ್ಣು ಪಾಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಈ ಒಂದು ಬಿಕ್ಕಟ್ಟು ಇಕ್ಕಟ್ಟಿನ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಿಡಿಕಾರಿದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇಲ್ಲ. ಈಗ ನಿನ್ನೆಯಿಂದ ಸ್ಥಳಾಂತರ ಆಗಿದೆ ಡೆಲ್ಲಿಗೆ. ಕರ್ನಾಟಕ ರಾಜ್ಯ ಸರ್ಕಾರ ಡೆಲ್ಲಿಯಿಂದ ಕಾರ್ಯನಿರ್ವಹಿಸುವಂತ ದುಸ್ಥಿತಿಗೆ ಇಳಿದಿದೆ. ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಅಧಿಕಾರದ ಹಪಾಹಪಿಯಿಂದ ಕಚ್ಚಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಆಗಬೇಕು ಅನ್ನುವಂಥದ್ದನ್ನ ನಿರ್ಣಯ ಮಾಡುವಂಥದ್ದು, ಜನರ ಮೇಲೆ ತೆರಿಗೆಯ ಹೊರೆಯನ್ನು ಆಗಾಗ ಹಾಕಿ ಜನರನ್ನ ಸುಲಿಗೆ ಮಾಡುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಇದು ಮಣ್ಣು ಪಾಲಾಗಿದೆ. ಪೊಲೀಸರಿಗೆ ಹಿಡಿದು ಹೊಡಿತಾ ಇದ್ದಾರೆ. ಪೊಲೀಸರಿಗೆ ಹಿಡಿದು ಹೊಡೆದಂಥವ್ರನ್ನ ಗುಲ್ಬರ್ಗ ಜಿಲ್ಲೆಯ ಆಳಂದದ ಒಂದು ಪ್ರಕರಣದಲ್ಲಿ ನಮ್ಮ ಸ್ಪೀಕರ್ ಲೆಟರ್ ಕೊಟ್ಟರು ಅಂತೇಳಿ ಹೇಳಿ ಪೊಲೀಸರಿಗೆ ಹೊಡೆದಂಥ ಕ್ರಿಮಿನಲ್ಸ್ಗಳ ಮೇಲಿದ್ದಂಥ ಕೇಸನ್ನು ವಿಡ್ರಾ ಮಾಡಿದ್ದಾರೆ. ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಮೊಕದ್ದಮೆಯನ್ನು ಹಾಕಿರ್ತಕ್ಕಂಥದ್ದು. ಅವತ್ತು ಡಿಸಿ ಮತ್ತು ಎಸ್ಪಿ ಮತ್ತು ನಮ್ಮ ಎಂಪಿ ಜೀವಸಹಿತ ಹೊರಗೆ ಬಂದಿದ್ದೆ ಬಹಳ ದೊಡ್ಡ ಕಷ್ಟ. ಅಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತಕ್ಕಂಥವರ ಮೇಲೆ ಕೇಸ್ ಹಾಕಿ ಚಾರ್ಜ್ ಶೀಟ್ ಆಗಿದ್ದರೂ ಕೂಡ ಅದನ್ನು ವಾಪಸ್ ತೆಗೆಯುವಂತ ದುರಂತದ ಸನ್ನಿವೇಶ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ
ಈ ಕಾರ್ಯವನ್ನು ಸದಾಕಾಲ ಮಾಡ್ತಾ ಇದೆ. ಇಡೀ ನಮ್ಮ ರಾಜ್ಯದಲ್ಲಿ ಯಂತ್ರಾಂಗ ಕುಸಿದೋಗಿರುವಂಥದ್ದು, ಸರಿಯಾಗಿ ಕೆಲಸಗಳೇ ಏನೂ ಆಗದಿರೋಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಕ್ಷಣಕ್ಕಾದರೂ ಕೂಡ ಇವತ್ತೇನು ನಮಗೆ ಅನಿಸ್ತಾ ಇರೋ ಪ್ರಕಾರ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಸೀಟ್ ಬಿಟ್ಕೊಡ್ತಾರ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರೋದು. ಅಂದರೆ ಸಿದ್ದರಾಮಯ್ಯ ಅವ್ರ ಮೇಲೆ ಅಷ್ಟು ಪ್ರೆಷರ್ ಕೂಡ ಬರ್ತಾ ಇದೆ. ಸೊ ನನಗನ್ನಿಸ್ತಾ ಇರೋದು ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಅವರಂತೂ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹೊತ್ಕೊಂಡಿರುವಂಥವ್ರು. ಜೊತೆಗೆ ಸಿದ್ದರಾಮಯ್ಯರಿಗೆ ಅವ್ರಿಗೆ ಇಬ್ಬರಿಗೂ ಕೂಡ ಎರಡೂವರೆ ವರ್ಷ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನು ಇಡೀ ಜಗತ್ತೇ ಮಾತಾಡ್ತಿರೋಂಥ ವಿಷಯ. ಇದನ್ನು ನಾನು ಸಂಡೂರು ಉಪಚುನಾವಣೆಯಲ್ಲಿ ತುಂಬ ನೀಟಾಗಿ ಮಾಧ್ಯಮಗಳ ಮೂಲಕ ಹೇಳಿದ್ದೀನಿ ನಾನು. ಇವತ್ತು ಆ 2.5 ವರ್ಷನೂ ಮುಗಿದೋಗಿದೆ. ಸಿದ್ದರಾಮಯ್ಯ ಅವರು 6 ತಿಂಗಳಾದರೂ ಕೂಡ ಮತ್ತೆ ಇನ್ನೂ ಬಿಟ್ಟುಕೊಡ್ತಾ ಇಲ್ಲ. ನನಗೆ